ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಸು, ಆಸ್ಪತ್ರೆಗೆಲ್ಲ ಬೇಡ ವಸು. ನಮ್ಮಮ್ಮಂಗೆ ನಾವಿಬ್ರು ಜೊತೆಲಿರೋದು ಗೊತ್ತಾದ್ರೆ ತುಂಬ ಕಷ್ಟ. ಜಸ್ಟ್ ಒಂದು ಬ್ಯಾಂಡೇಡು, ಪೇನ್ ಕಿಲ್ಲರ್ ತಗೊಂಡ್ರೆ ಸಾಕು. ಅಯ್ಯೋ, ರಕ್ತ ಬರ್ತಿದ್ಯಲ್ಲ. ನೀನು ನೋಡ್ತಿದ್ರೆ ನನಗೆ ಯಾವ ನೋವು ಗೊತ್ತಾಗ್ತಿಲ್ಲ ವಸು. ಕೋರ್ಟ್ಗೆ ಹೋಗೋದು ಬೇಡ ಅಂತ ಮನಸ್ಸು ಹೇಳ್ತಿತ್ತು. ಈ ರೀತಿ ತಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರಲ್ಲ ನೀವು. ಈ ಜನ್ಮದಲ್ಲಿ ಅಂತ ತೀರ್ಮಾನ ಮಾಡಲ್ಲ ವಸು, ತೀರ್ಮಾನ ಮಾಡಲ್ಲ. ಮತ್ತ್ಯಾಕೆ ನನ್ನ ಹತ್ರ ಇದ್ರ ಬಗ್ಗೆ ಒಂದ್ಸರಿನೂ ಮಾತಾಡಲಿಲ್ಲ? ಈಗ ವಸು, ನೀನೇ ನನ್ನ ಹತ್ರ ಮಾತಾಡಲಿ ಅಂತ. ಸಾರಿ, ನಾನು ಹಾಗೆ ಇದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಚಂದ್ರು, ಅವ ಹೇಗಿದ್ರು ಮನೇಲಿಲ್ಲ. ನಿಮ್ಮನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ಬೇಡ ವಸು, ಬೇಡ. ನಾನು ಕುಮಾರಿಗೆ ಹೇಳೆಲ್ಲ ಅರೇಂಜ್ ಮಾಡ್ತೀನಿ. ನಿಮಗೆ ಇವಾಗ ರೆಸ್ಟ್ ಬೇಕು. ಹಲೋ ಕುಮಾರಿ. ಹೇಳಿ ಅಕ್ಕ. ಅವ ಮನೇಲಿದ್ದಾರಾ? ಇಲ್ಲ, ಇನ್ನೂ ಬಂದಿಲ್ಲ. ಹಾಗಿದ್ರೆ ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಸರಿ ಅಕ್ಕ, ಆಯ್ತು. ಹಾ, ಹೇಳಿ. ಅಮ್ಮ ನಮಸ್ತೆ. ನಮಸ್ಕಾರ ಕಣವ. ಯಾಕೆ ಹೊರಗಡೆ ನಿಂತಿದ್ದೀರಾ? ಒಳಗೆ ಬನ್ನಿ. ಅಮ್ಮ, ಯಾಕೆ ಇವ್ರನ್ನ ಆಚೆನೆ ನಿಲ್ಸಿದ್ಯಾ? ಒಳಗೆ ಕರಿಯೋದಲ್ವಾ? ಏಯ್, ನಿನ್ ಸ್ನಾನ ಆಯ್ತಾ? ಒಳಗ್ ಹೋಗಿ ದೇವ್ರ ದೀಪ ಹಚ್ಚಿ ಕೈ ಮುಗಿ ಹೋಗು. ನಾವೇನೋ ಮಾತಾಡ್ತಾ ಇದ್ದೀವಿ. ಹೋಗು ಅಂದೆ. ನಮ್ಮನ್ನ ನಿಮ್ ಮನೆಗೆ ಬಲವಂತವಾಗಿ ಕರ್ಸ್ಕೊಂಡು ಈಗ ನಮ್ಮನೆಗೆ ಬಂದು ಉತ್ತರ ಕೊಡಿ ಅಂತ ಕೇಳ್ತಿದ್ದೀರಲ್ಲ, ನಿಮ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಲ್ವೇನ್ರಿ? ನನ್ನ ಜೀವಮಾನದಲ್ಲಿ ಅಂತ ಅವಮಾನ ನನಗಾಗಿರಲಿಲ್ಲ. ಅವತ್ತು ನಡೆದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನಿಮಗೆ ನಮ್ಮ ಯಾಕೆ ಕೋಪ ಇರ್ತೈತೆ, ಅದು ದಿಟ್ಬೆ. ಆದರೆ ಅವತ್ತು ನಾವು ನಿಮ್ಮನ್ನು ಬಲವಂತವಾಗಿ ಕರೆಸ್ಕೊಳ್ಳಿಲ್ಲ. ನೀವಾಗೆ ಒಪ್ಪಿ ನಮ್ಮ ಮನೆಗೆ ಬಂದಿದ್ದೀರಿ ಅಂದ್ಕೊಂಡಿದ್ದೆ. ನಾವ್ಯಾಕೆ ಒಪ್ಕೊಂಡು ನಿಮ್ಮ ಮನೆಗೆ ಬರ್ತೀವಿ? ನಾವು ನಮ್ಮ ಮಗಂಗೆ ಹೆಣ್ಣು ನೋಡಕ್ಕೆ ಬೇರೆ ಮನೆಗೆ ಹೋಗ್ತಾ ಇದ್ವಿ. ಅವನು ನಮ್ಮನ್ನು ಯಾಮಾರಿಸಿ ನಿಮ್ಮಲ್ಲಿ ಕರ್ಕೊಂಡ್ಬಂದಿದ್ದು. ಪಾಪ ಅವನ ಮೇಲೆ ಯಾಕ್ರಿ ಹೇಳ್ತೀರಾ? ಅವನು ನಮ್ಮನ್ನ ಯಾಮಾರಿಸಿಲ್ಲ, ಅವನನ್ನ ಇವ್ರು ಯಾಮಾರಿಸಿದ್ದಾರೆ. ನಮ್ಮ ಮಗ ಈ ಊರಿಗೆ ಬರೋಕ್ಕೂ ಮುಂಚೆ ಹೀಗಿದ್ನ ಹೇಳಿ? ಎಷ್ಟು ಒಳ್ಳೆ ಹುಡುಗ ಗೊತ್ತಾ ನಮ್ಮ ಮಗ. ಹೌದು, ನಿಮ್ಮ ಮಗಳು ನಮ್ಮ ಮಗ ಮೇಷ್ಟ್ರು ಅನ್ನೋ ಕಾರಣಕ್ಕೆ ಹಿಂದೆ ಬಿದ್ಲೋ ಅಥವಾ ನೀವೇ ಅವಳಿಗೆ ಹೇಳ್ಕೊಟ್ರೋ? ಮದ್ವೆ ಆಸೆನೇ ಇಲ್ಲ ಅಂತ ಹೇಳ್ತಿದ್ದ, ಇನ್ನೂ ಏನೇನೋ ಸಾಧಿಸ್ಬೇಕು ಅಂತ ಹೇಳ್ತಿದ್ದ. ಈಗ ನೋಡಿದ್ರೆ ನಿಮ್ಮ ಮಗಳನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾನೆ. ಅಂಥದ್ದು ಏನ್ ಮಾಡಿದ್ರಿ? ನೋಡಿ, ಅವರಿಬ್ರೂ ಪಿರುತಿ ಮಾಡ್ತಾವ್ರೆ ಅನ್ನೋ ಇಸ್ಯ ನೀವು ಅವತ್ತು ಮನೆಗೆ ಬಂದಿದ್ರಲ್ಲ, ಅದ್ರ ಇನ್ನೊಂದು ದಿವಸ ನಂಗೆ ಗೊತ್ತಾಗಿದ್ದು. ಓ, ಹಾಗಾದ್ರೆ ನಿಮ್ಮ ಮಗಳು ಬಾರಿ ಇದ್ದಾಳೆ ಅನ್ನಿ.
ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಈ ಮೆಸ್ಸನ್ನ ಎಷ್ಟೋ ವರ್ಷದಿಂದ ನಡೆಸ್ತಾ ಇದ್ದೀರಾ. ನಿಮ್ಮ ಮಗಳೂ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಈ ಥರ ಹುಡುಗನ್ ಇಷ್ಟಪಟ್ಟಿದ್ದು ಇದೇ ಮೊದಲು ಅಥವಾ ಇದಕ್ಕೂ ಮೊದಲು ಏನಾದರೂ? ನಿಲ್ಸೇ. ಹಿಂಗೆಲ್ಲ ಮಾತಾಡ್ಬೇಡ್ರವ. ಬೇಕಾರೆ ನನ್ನ ಮಗಳ ಬಗ್ಗೆ ಊರಾಗೆ ಯಾರನ್ನ ಬೇಕಾದ್ರೂ ಕೇಳಿ ನೋಡಿ. ಆಟೆ ಯಾಕೆ, ನಿಮ್ಮ ಮಗನ ಬಗ್ಗೆ ನಿಮಗೆ ನಂಬಿಕೆ ಐತಲ್ವ್ರ? ಅವ್ರ ತೆಪ್ಪ ತೀರ್ಮಾನ ತಗೊಳಕಿಲ್ಲ ಅನ್ನೋ ನಂಬಿಕೆನೋ ನಿಮ್ಗೆ ಐತಲ್ವ್ರ? ಅವ್ರನ್ನೇ ಒಂದು ಮಾತು ಕೇಳಿ ನೋಡಿ ಅವ್ವ. ಮೊದಲು ನನ್ನ ಅವ್ವ ಅವ್ವ ಅಂತ ಕರೆಯೋದು ನಿಲ್ಲಿಸಿ. ನಾನು ನಿಮ್ಗಿಂತ ತುಂಬಾ ಚಿಕ್ಕವಳು. ನೋಡಿ, ನಿಮ್ಮ ಮಗಳು ಏನು ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ, ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕೆ ಊರಿನವರೆಲ್ಲ ಕೇಳ್ಕೊಂಡು ತಿರ್ಗೋಕ್ಕಾಗಲ್ಲ. ನಮಗೆ ನಮ್ಮದೇ ಆದ ಆಚಾರ ವಿಚಾರಗಳಿದೆ. ನಮ್ಮನೆಗೆ ಇಂಥವರೇ ಬರಬೇಕು ಹೋಗ್ಬೇಕು ಅನ್ನೋ ರೂಢಿ ಪದ್ಧತಿ ಮೊದಲಿಂದನೂ ಇದೆ. ಅಂಥದ್ರಲ್ಲಿ ಹೆಣ್ಣು ತಗೊಳ್ಳುವಾಗ ಮನೆತನ ಎಂಥದ್ದಿರಬೇಕು ಅನ್ನೋದು ಮುಖ್ಯ ಆಗಲ್ವಾ? ಸರಿ, ಮನೆತನದಲ್ಲಿ ನಾವು ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಟ್ಟು ಅಂತಾನೆ ಅನ್ಕೊಳ್ಳಿ. ನಿಮ್ಮ ಮಗಳು ಏನು ಓದಿದ್ದಾಳೆ? ಓದಿದ್ರಿ ಯಾಕ್ರಿ? ಮೆಸ್ಸಲ್ಲಿ ಕೂತ್ಕೊಂಡು ಹುಡುಗನಿಗೆ ಬಲೆ ಹಾಕ್ತಿದ್ಲು. ಯೋಳೆ, ನಿಂಗೊಂದು ಸುದ್ದಿ ಐತೆ ಕನಕ. ಅದೇನದು ಹೇಳು. ಆ ಪುಟ್ಟಕ್ಕ ಮೇಷ್ಟ್ರ ಜೊತೆಗೆ ಮೇಷ್ಟ್ರ ಮನೆಗೆ ಹೋಗೋಳೆ. ಏನೇನು ಏನು ಹೇಳ್ದೆ? ಇನ್ನೊಂದು ಕಿತ ಹೇಳು. ಪುಟ್ಟಕ್ಕ ಮೇಷ್ಟ್ರ ಜೊತೆಗೆ ಮೇಷ್ಟ್ರ ಮನೆಗೆ ಹೋಗೋಳೆ. ಏಯ್, ಮೇಷ್ಟ್ರ ಜೊತೆಗೆ ಮೇಷ್ಟ್ರ ಏನೇ ಹೇಳ್ತಿದ್ಯಾ? ಒಸಿ ನಿಧಾನವಾಗಿ ಹೇಳು. ಅಕ್ಕ, ನೀವು ಹಿಂಗೆ ಕೇಳಿದ್ರೆ ಬೈಯಕ್ಕೆ ಕೇಳ್ತಿದ್ದೀರೇನೋ ಅಂತ ಭಯ ಆಯ್ತದೆ ಕನಕೋ. ಏ, ಸುಮ್ಕೆ ಹೇಳೆ. ಪುಟ್ಟಕ್ಕ ಆ ಮೇಷ್ಟ್ರ ಜೊತೆಗೆ ಮೇಷ್ಟ್ರ ಮನೆಗೆ ಹೋಗೋಳೆ ಕನಕ. ಓ, ಆ ಮುದಿ ಮೇಷ್ಟ್ರ ಜೊತೆಗೆ ಗಂಡ್ ಮೇಷ್ಟ್ರ ಮನೆಗೆ ಹೋಗೋಳೆ ಆ ಪುಟ್ಟಕ್ಕ. ಆಟೆ ತಾನೆ? ಹೂ ಕನಕ. ಯಾವಾಗ ಓದ್ಲು? ಆಗ್ಲೇನೆ ಓದ್ಲು ಕನಕ. ಇಷ್ಟೊತ್ತಿಗೆ ಮಾತುಕತೆ ಆಗಿರ್ತೈತೆ. ನಿನ್ ಮಕ್ಕೆ ಅದನ್ನ ಈಗ್ಲೋ ಹೇಳೋದು? ಆಗ್ಲೇ ಹೇಳೋಕಿಲ್ವಾ? ಆಗ್ಲಿಂದ ಫೋನ್ ಮಾಡೋಣ ಅನ್ಕೊಂಡೆ ಕನಕ. ಆದ್ರೆ ಒಂದಲ್ಲ ಒಂದು ಅಡೆತಡೆ, ಅದಕ್ಕೆ ಈಗ ಮಾಡಿದೆ. ಸರಿ ಬಿಡು, ನಾನು ನೋಡ್ಕೋತೀನಿ. ಹೂ ಕನಕ. ಅವಳನ್ನ 8ನೇ ಕ್ಲಾಸ್ವರೆಗೂ ಓದಿಸಿವ್ನಿ. ಆಮೇಲೆ ಓದ್ಸಕ್ಕೆ ನನ್ಗೆ ಅನುಕೂಲ ಇರ್ಲಿಲ್ಲ. ಅಷ್ಟರಲ್ಲಿ ನಿಮ್ ಗಂಡ ಬಿಟ್ಟು ಹೋಗ್ಬಿಟ್ಟಿದ್ರಾ? ಈ ವಿಷಯನ ಅವತ್ತು ನೀವು ಹೇಳಲೇ ಇಲ್ವಲ್ಲ? ಇನ್ನೂ ಇಂಥ ಏನೇನ್ ವಿಚಾರಗಳನ್ನ ನಮ್ಮಿಂದ ಮುಚ್ಚಿಟ್ಟಿದ್ದಾರೋ ಏನೋ. ಹೌದು, ನಿಮ್ಗೆ 3 ಜನ ಹೆಣ್ಮಕ್ಳು ಆದ್ರು ಅಂತ ತಾನೆ ಅವ್ರು ಬಿಟ್ಟು ಹೋಗಿದ್ದು? ಅವ್ರದ್ದು ಏನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಿಡು. ಹೌದು, ನಮಗೂ ಮೊದಲನೇದು ಹೆಣ್ಮಗುನೇ ಆಗಿದ್ದು. ಆಮೇಲೆ ದೇವ್ರ ಹತ್ರ ಬೇಡ್ಕೊಂಡು ಹರಕೆ ಕಟ್ಕೊಂಡಿದ್ದಕ್ಕೇನೆ ನಮಗೂ ಗಂಡ್ಮಗ ಹುಟ್ಟಿದ್ದು. ಮನಸ್ಸು ಶುದ್ಧವಾಗಿದ್ರೆ ಖಂಡಿತ ನಾವ್ ಅನ್ಕೊಂಡಿದ್ದಾಗತ್ತೆ. ಕೌಸಲ್ಯ, ಬೇಡದೇ ಇರೋ ಮಾತಲ್ಲ ಯಾಕೆ? ನಮ್ಮ ಮನೆತನಕ್ಕೂ ಇವ್ರಿಗೂ ಸರಿ ಹೊಂದಲ್ಲ.
ನಮ್ಮ ಅಂತಸ್ತಿಗೆ ಇವರು ಸರಿಸಮಾನರಲ್ಲ. ಇನ್ನು ಹುಡುಗ ಹುಡುಗಿ ಜೋಡಿ ಹೊಂದಾಣಿಕೆ ಆಗಲ್ಲ. ಮಂತನ ಅಂತಸ್ತು ನನ್ನ ಕೈಯಾಗಿಲ್ಲ. ಮಗಳ ಮದುವೆನ ಎಷ್ಟು ಸಂದಕ್ಕೆ ಮಾಡ್ಬೋದು ಅದನ್ನ ಮಾಡಿಕೊಡ್ತೀವಿ. ಇಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟವ್ರೆ. ದಯಮಾಡಿ ಆಗಕ್ಕಿಲ್ಲ ಅನ್ಬೇಡಿ, ಆಗಕ್ಕಿಲ್ಲ ಅನ್ಬೇಡಿ. ನಾವಿದಕ್ಕೆ ಒಪ್ಕೊಂಡ್ರೆ ನಮ್ ಕಡೆಯವರು ಏನನ್ನ ಮಾತಾಡ್ತಾರೆ. ಅಲ್ಲ, ಮಾತುಕತೆಗೆ ಅಂತ ಗಂಡಿನ ಮನೆಗ್ ಬಂದಿದ್ದೀರಾ. ನಿಮ್ ಕೊರಳಲ್ಲಿ ಮಾಂಗಲ್ಯನೂ ಇದೆ, ಆದ್ರೂ ನಿಮ್ ಗಂಡನ್ ಜೊತೆ ಬಂದಿಲ್ವಲ್ಲ. ಇದು ನಮ್ ಕಡೆ ಎಷ್ಟು ದೊಡ್ಡ ಸುದ್ದಿ ಗೊತ್ತಾ? ಕೊನೆ ಪಕ್ಷ ಅವ್ರ ಜೊತೆಗಾದ್ರೂ ಬಂದಿದ್ರೆ ನೆಲನೂ ಒಣಗಿದೆ, ಒಳಗಾದ್ರೂ ಕೂರಿಸಿ ಮಾತಾಡ್ಬೋದಿತ್ತು. ಸರಿ, ಈಗ ನೀವಿನ್ ಹೊರಡ್ಬೋದು. ರೀ, ನಡೀರಿ ಒಳಗೆ. ಲೇ ಹುಲಿ, ಇನ್ನು ಭಾವನೂ ಬಂದಿಲ್ಲ, ತಂಗ್ಯವನು ಬಂದಿಲ್ಲ. ಹೌದು ಮರ, ನಾನು ಕೂಡ ಅದನ್ನೇ ಯೋಚನೆ ಮಾಡೋದು. ಇಷ್ಟೊತ್ತಿಗೆ ಬರಬೇಕಿತ್ತು. ಅಲ್ಲಿ ನೋಡಿದ್ರೆ ಲಾಯರ್ ಬೇರೆ ಕಾಯ್ತಾನೆ. ಎಂತ ಮಾಡೋದ? ಚಂದ್ರು ಫೋನೇ ತೆಗಿತಿಲ್ವಲ್ಲ. ಅಲ್ಲಕಲ್ಲ, ತಂಗಿಯವ ನಮ್ಗಿಂತ ಮೊದಲೇ ಉಂಟವ್ರೆ. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ನಾವು ಶಾರ್ಟ್ ಕಟ್ಟಲ್ಲಿ ಬಂದದ್ದಲ್ಲಣ್ಣ, ಅವ್ರು ಮೈಂಡ್ ರೋಡಲ್ಲಿ ಬರ್ತಿರ್ಬೇಕು, ಅದಕ್ಕೆ ಲೇಟ್. ಅಣ್ಣಗೆ ಫೋನ್ ಮಾಡಿ ಒಳ್ಳ. ಬೇಡ ಬೇಡ ಬೇಡ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ. ಎಂತ ಆಗ್ತದೆ ಅಂತ ಗೊತ್ತಾಗ್ತದಲ್ಲ, ಆಮೇಲೆ ಫೋನ್ ಮಾಡುವ. ಯೋ ಯೋ ಎಲ್ಲೇ ಇದೆಯಾ? ಬಿರ್ರೆ ಬಾ. ಯೋ ಮತ್ತೆ ಅವನೇ ಬಂದ ಸಾಲ ಕೇಳ್ಕೊಂಡು. ಅಯ್ಯೋ, ಹೆದರ್ಕಂಡು ಸಾಯ್ಬೇಡ, ನಾನು ಒಳ್ಳೆ ಸುದ್ದಿ ಹೇಳಕ್ ಕರೆದಿದ್ದು. ಒಳ್ಳೆ ಸುದ್ದಿನ? ಏನಕ್ಕೋ ಅದು? ಒಳ್ಳೆ ಸಮಯಕ್ಕೆ ಬಂದೆ, ಬಾರ್ಲ ಇಲ್ಲಿ. ಏನಕ್ಕೋ ಅದು? ಲೇ ಕಾಳಿ, ನಿಮ್ ಬಾಬಾ ಏನು ಉಳಿದ್ರು ನಾವು ಪುಟ್ಟಕ್ಕನ ಎದುರಾಕೊಂಡ್ರೆ ಎಲ್ಲ ಕಳ್ಕೋಬೇಕಾಯ್ತದೆ ಅಂತಲ್ವಾ? ಆದ್ರೆ ಆ ಪುಟ್ಟಕ್ಕಂಗಿರೋ ಮುಖ್ಯವಾದ ವೀಕ್ನೆಸ್ನೇ ನಾನು ಮರ್ತು ಬಿಟ್ಟಿದ್ದೆ ನೋಡು. ಏನಕ್ಕದು? ಆ ಪುಟ್ಟಕ್ಕ ಗಂಡನ ಕಡೆಯವ್ರ ಹತ್ರ ಮಾತಾಡಕ್ ಹೋಗೋಳಂತೆ. ಗಂಡಿನ ಕಡೆ ಇರ್ತಾವಣ್ಣ. ಗಂಡಿನ ಕಡೆಯವರು ಅಂದ್ರೆ ನಾವೇ ಅಲ್ವೇನಕ್ಕೋ? ಅಯ್ಯೋ ವಸಿ, ನೀವಿಬ್ರು ನಾನು ಹೇಳೋದನ್ನ ಕೇಳ್ತೀರಾ? ಅವತ್ ನಾನು ಕಾಳಿ ಆ ಮೇಸ್ಟ್ರ ಮನೆಗೆ ಹೋಗಿ ಸಂದಾಗೆ ಬತ್ತಿ ಹಚ್ಬಿಟ್ಟು ಬಂದು ಅವ್ರಿಗೆ ಪುಟ್ಟಕ್ಕನ್ ಮ್ಯಾಕಿರೋ ಕೋಪ ದ್ವೇಷ ಇನ್ನೂ ಜಾಸ್ತಿನೇ ಆಗಿರ್ತೈತೆ. ಏನಂತೀಯಲ್ಲ ಕಾಳಿ? ಅದಂತೂ ಪಕ್ಕ. ನೀನ್ ಬತ್ತಿ ಹಚ್ಚಿದ್ಬೇಕು ಅವ್ರ ಬುದ್ಧಿ ಬದಲಾಗ್ದೇ ಇರ್ತದೇನಕ್ಕ ಅಲ್ವಾ? ಮತ್ತೆ ಅಲ್ಲ ರಚಿ, ಅದಕ್ಕೂ ನೀನೀಗ ಸಂತೋಷ ಪಡ್ತಾ ಇರೋದಕ್ಕೂ ಏನು ಸಂಬಂಧ? ಸಂಬಂಧ ಐತೆ. ಹಸ ಎಲ್ಲೇ ಮೇಯಕ್ ಹೋದ್ರು ಕೊನೆ ಕೊಟ್ಟಿಗೆಗೆ ಬರ್ಬೇಕು. ಊಟಕ್ಕ ಏಟೇ ಮೆರೆದ್ರು ನಮ್ಮನೆ ಬಾಗ್ಲಿಗೆ ಬರ್ಬೇಕು.
ಯಾಕೆ ಅಂದ್ರೆ ಅವಳಿಗೆ ಮೂಗ್ದಾರ ಕಡ್ದವನು ನನ್ನ ಮನೆನಾಗೆ ಅವನೇ ನನ್ನ ಮುದ್ದು ಗಂಡ. ಇದ್ಯಾಕೆಯ್ಯ ಮಕ್ಕ ನಿಂಗೆ ಮಾಡ್ಕೊಂಡಿದ್ಯಾ? ಮುಖ ಹೆಂಗ್ ಮಾಡಿಕೋಬೇಕು ಅಂತ ಗೊತ್ತಾಯ್ತಿಲ್ಲ ರಚಿ. ಖುಷಿ ಪಡು. ನಾನೇನಾರ ಖುಷಿ ಪಟ್ರೆ ಅವಳು ಕುತ್ತಿಗೆ ತಾಳಿ ಕಟ್ಟಿದ್ಯಲ್ಲ, ಆ ಕಾರಣಕ್ಕೆ ಖುಷಿ ಪಟ್ಟಿಯಾ ಅಂತ ಕೇಳ್ತೀಯ. ತಪ್ಪಗಿದ್ರೆ ಇಷ್ಟು ಒಳ್ಳೆ ವಿಷಯ ಹೇಳಿದ್ದೀನಿ ಆದರೂ ಸಪ್ಪಿದೆಯಲ್ಲ ಅಂತ ಅದಕ್ಕೂ ಪ್ರಶ್ನೆ ಕೇಳಿ. ಸುಮ್ಕಿರೆ ತಮಾಷೆ ಮಾಡ್ಬೇಡ ಕಾಳಿ. ಅವಳು ಖೋಖೋನ ಗೆಲ್ಬೋದು, ಅಡುಗೆ ಮಾಡಿ ದುಡ್ಡು ಮಾಡ್ಬೋದು. ಆದ್ರೆ ಈ ರಾಜಿತವ ಇರೋದು ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಹಂಗಂದ್ರೆ ನೀನೇ ಕಣಯ್ಯ. ಯೋ ಆಗ್ಲಿಂದ ಬಡ್ಕೋತಾ ಇವ್ನಿ, ನಿನ್ ತಲೆಗೆ ಹೋಯ್ತಿಲ್ವಾ? ಮಗಳು ಮದುವೆ ವಿಸಿದಾಗೆ ಆ ಪುಟ್ಟಕ್ಕ ನಮ್ ಕಾಲು ಹಿಡಿಲೇಬೇಕು. ಮಾಡ್ತೀನಿ ಅವಳಿಗೆ. ಆಗೋ ಪುಟ್ಟಕ್ಕೆ ಯಾಕೆ ನಿನ್ನ ಕಾಲಿಗೆ ಬೀಳ್ಬೇಕು? ಸಾನನ್ನ ನಮ್ಮನೆ ಸೊಸೆ ಮಾಡ್ಕೋ, ಅದೇ ನೀನು ಅವಳ ಮ್ಯಾಕೆ ಸೇಡ್ ತಿರ್ಸ್ಕೊಳಂಗಾಯ್ತದೆ. ಏ ನೀ ಸುಮ್ಕಿರ್ಲ, ಅದು ಕಡೆ ವಿಷಯ. ಮೊದಲು ಆ ಪುಟ್ಟಕ್ಕ ನನಗೆ ಮಾಡಿದ ಅವಮಾನನ ನಾನು ಅವಳಿಗೆ ಮಾಡಬೇಕು. ಹೌದು, ನಾನು ಯಾಕೆ ಅಲ್ಲಿ ಗಂಟ ಕಾಯ್ಬೇಕು? ಹೆಂಗೂ ಮೇಷ್ಟ್ರ ಮನೆಗೆ ಹೋಗಿ ಬಂದು ಅವಮಾನದ ಕುಂದಿರ್ತಾಳೆ. ಈಗ ಹೋದ್ರೇನೆ ಕಾಯಿ ಮೇಕೆ ಖಾರದ ಪುಡಿ ತೇದಂಗೆ ಆಯ್ತದೆ. ನಾನು ಹೋಗ್ಬರ್ತೀನಿ. ಲೈ ಎಲ್ಲಿದ್ದೀರಾ? ಗೊತ್ತಾಗಿದೆ ಸರ್, ನಂಗೆ ಫೋನ್ ಹಾಕಿ ಸರಿನಾ? ಶ್ರೀಗೆ ನಿಜವಾಗ್ಲೂ ಏನಾದರೂ ಮುಖ್ಯವಾದ ಕೆಲಸ ಇತ್ತಾ? ನಾನೇ ಬಲವಂತವಾಗಿ ಕರೆದ್ಬಿಟ್ನೋ ಏನೋ. ಶ್ರೀ, ನಿಮ್ಗೆ ಏನಾದರೂ ಕೆಲಸ ಇದ್ರೆ ನೀವು ಹೊರಡಿ, ಪರವಾಗಿಲ್ಲ. ಇಲ್ಲ ಮಿಸ್, ಹುಡುಗರು ತಡೆದು ಬಿಡ್ತಾರೆ, ಏನ್ ತೊಂದರೆ ಇಲ್ಲ. ತಡೆದು ಬಿಡ್ತಾರ? ಏನ ತಕ್ಕ ಬರ್ತಾರೆ ಅಂತ ಹೇಳಕ್ ಬಂದೆ. ಕೆಲವೊಂದು ಸಾಮಾನು ಐತೆ, ಅದನ್ನ ತಗೋಬರಕ್ಕೆ ಹುಡುಗರೇ ಹೋಗೋರೆ. ಏನು ತೊಂದರೆ ಇಲ್ಲ ಅಲ್ವಾ ಶ್ರೀ? ಇಲ್ಲ ಇಲ್ಲ. ಅಲ್ಲ ಶ್ರೀ, ಆ ದೊರೆಗೆ ನಾವ್ ಎಲ್ಲಿದೀವಿ, ಏನ್ ಮಾಡ್ತಿದೀವಿ ಎಲ್ಲ ಗೊತ್ತಾಗತ್ತಲ್ವಾ? ಹಾಗಿದ್ರೆ ನಾವ್ ಈಗ ಇಲ್ಲಿದೀವಿ ಅನ್ನೋದ್ನು ಅವ್ನ್ ಗಮನಿಸ್ತಿರ್ತಾನಲ್ವಾ? ಸಿಕ್ಕದಾಗಿಂದ ದೊರೆ ಬಗ್ಗೆನೆ ಶಾನೆ ಕೇಳ್ತಿದ್ರಲ್ಲ ಮಿಸ್. ಅಲ್ಲ, ನನ್ ಮೇಲೆ ಕಾಳಜಿ ತೋರಿಸೋನ್ ಬಗ್ಗೆ ನಾನು ಕಾಳಜಿ ತೋರಿಸ್ಬೇಕಲ್ವಾ ಶ್ರೀ? ಹೌದು, ನೀವ್ ಅವತ್ತು ಹೇಳಿದ್ರಲ್ಲ ದೊರೆಗೆ ನಾನ್ ಸಾಫ್ಟ್ ಆಗಿದ್ರೇನೆ ಇಷ್ಟ ಅಂತ. ಅದ್ ನಿಜಾನಾ? ಅವ್ನ್ ಹಾಗನ್ನ? ಹ್ಞೂ ಮಿಸ್, ನೀವ್ ಯಾವಾಗೂ ಸಿಡ್ಸಿಡ ಅಂತಿರಲ್ಲ, ಅದಕ್ಕೆ ಓಸಿ ಮೆತ್ತಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡ್ಸರೆ ಸಂದಾಗಿರ್ತೈತೆ ಅಂತಂದ. ನಾನೀಗ ಮೆತ್ತಗೆ ತಾಳ್ಮೆಯಿಂದ ಪ್ರೀತಿಯಿಂದಾನೇ ಮಾತಾಡಿಸ್ತಿದ್ದೀನಲ್ವ ಶ್ರೀ? ಹೇಳಿ ಶ್ರೀ, ಮೊದ್ಲಿಗಿಂತ ನಾನೀಗ ಸ್ವಲ್ಪ ಸಾಫ್ಟ್ ಆಗಿದ್ದೀನಲ್ವಾ? ಓ ಆಗಿದ್ದೀರಾ? ಹಾಗಿದ್ರೆ ನಾನು ಈಗ್ಲೇ ಅವನಿಗೆ ಫೋನ್ ಮಾಡಿ ಬಾ ನನ್ನ ಮೀಟ್ ಮಾಡು ಅಂತ ಹೇಳ್ತೀನಿ. ಅಯ್ಯೋ ಈಗ್ಲಾ? ಯಾಕೆ ಬೇಡ ಬಿಡಿ. ತುಂಬಾ ದಿವಸ ಆಯ್ತು ಈ ನಂಬರ್ ಕಾಲ್ ಮಾಡಿ, ನೋಡೇ ಬಿಡೋಣ ಎತ್ತುತ್ತಾನೋ ಇಲ್ವೋ ಅಂತ. ರಿಂಗ್ ಆಗ್ತಿದೆ ಆದ್ರೆ ತೆಗಿತಿಲ್ಲ. ಇನ್ನೊಂದ್ಸಲ ಮಾಡಿ.
ಯಾವ ಕೆಲ್ಸದಾಗ ಅವನೋ ಏನೋ ಹೋಗ್ಲಿ ಬಿಡಿ ಮಿಸ್ಸು